ಮಲೆನಾಡಿನಲ್ಲಿ ಮುಂಗಾರು ಕೃಷಿ ಚಟುವಟಿಕೆಗೆ ಭಾರಿ ಚುರುಕು. ಒಂದು ವಾರದಿಂದ ನಿರಂತರವಾಗಿ ಆರ್ಭಟಿಸಿದ್ದಂತಹ ಮಳೆರಾಯ ಇದೀಗ ಮಳೆಯಿಂದಾಗಿ ಮೇಘರಾಜ ಇಳಿಮುಖನಾಗಿದ್ದ. ಇದೀಗ ಮಲೆನಾಡಿಗರಿಗೆ ಕೊಂಚ ರಿಲೀಫ್ ಸಿಗ್ತಾ ಇದೆ. ಮಲೆನಾಡಿನಲ್ಲಿ ಮುಂಗಾರು ಕೃಷಿ ಚಟುವಟಿಕೆಗೆ ಭಾರಿ ಚುರುಕು. ಒಂದು ವಾರದಿಂದ ನಿರಂತರವಾಗಿ ಆರ್ಭಟಿಸಿದ್ದ ಮೇಘರಾಜ ಆದ್ರೀಗ ಮಳೆ ಇಳಿಮುಖ ಆಗ್ತಾ ಇದೆ. ಮಲೆನಾಡಿಗರಿಗೆ ಕೊಂಚ ರಿಲೀಫ್ ಸಿಗ್ತಾ ಇದೆ ಮಳೆಯಿಂದಾಗಿ. ಮಳೆ ಕಡಿಮೆಯಾಗ್ತಾ ಇದ್ದಂತೆ ಜೋರಾದ ರೈತರ ಬಿತ್ತನೆ ಕಾರ್ಯ. ಶಿವಮೊಗ್ಗ ಜಿಲ್ಲೆಯಲ್ಲಿ ವೇಗ ಪಡೆದುಕೊಂಡಿದೆ ಕೃಷಿ ಚಟುವಟಿಕೆ ಕಾರ್ಯಗಳು. ತುಂಗಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಇಳಿಕೆಯಾಗಿರುವಂಥದ್ದು. ತುಂಗಾ ಡ್ಯಾಂನ ಒಳಹರಿವಿನ ಪ್ರಮಾಣದಲ್ಲಿ 38,413 ಕ್ಯೂಸೆಕ್ ಇರುವಂಥದ್ದು. ತಗ್ಗಿದ ಮಳೆಯಿಂದಾಗಿ ಚುರುಕುಗೊಂಡಿರುವಂಥದ್ದು ಕೃಷಿ ಚಟುವಟಿಕೆ. ಮಲೆನಾಡಿನಲ್ಲಿ ಮುಂಗಾರು ಕೃಷಿ ಚಟುವಟಿಕೆಗೆ ಭಾರಿ ಚುರುಕು ಸಿಗ್ತಾ ಇರುವಂಥದ್ದು. ಒಂದು ವಾರದಿಂದ ನಿರಂತರವಾಗಿ ಆರ್ಭಟಿಸಿದ್ದ ಮೇಘರಾಜ ಈ ಒಂದು ಭಾಗಗಳಲ್ಲಿ ಮಲೆನಾಡಿನಲ್ಲಿ ಆದ್ರೀಗ ಮಳೆ ಇಳಿಮುಖ ಆಗಿದೆ. ಕೊಂಚ ರಿಲೀಫ್ ಆಗಿರುವಂಥದ್ದು ಮಲೆನಾಡಿನ ಜನರು. ಮಳೆ ಕಡಿಮೆ ಆಗ್ತಾ ಇದ್ದಂತೆ ಜೋರಾಗಿದೆ ರೈತರ ಬಿತ್ತನೆ ಕಾರ್ಯ. ಶಿವಮೊಗ್ಗ ಜಿಲ್ಲೆಯಲ್ಲಿ ವೇಗ ಪಡೆದುಕೊಂಡಿರುವಂಥದ್ದು ಕೃಷಿ ಚಟುವಟಿಕೆ ಕಾರ್ಯ. ಇನ್ನು ಇತ್ತ ತುಂಗಾ ಜಲಾಶಯದಲ್ಲೂ ಕೂಡ ಒಳಹರಿವಿನ ಪ್ರಮಾಣದಲ್ಲಿ ಇಳಿಕೆಯಾಗಿರುವಂಥದ್ದು. ತುಂಗಾ ಡ್ಯಾಂನ ಒಳಹರಿವಿನ ಪ್ರಮಾಣ 38,413 ಕ್ಯೂಸೆಕ್ಗೆ ಇಳಿಕೆಯಾಗಿರುವಂಥದ್ದು. ತಗ್ಗಿದ ಒಂದು ಮಳೆಯಿಂದಾಗಿರುವಂತಹ ಚುರುಕುಗೊಂಡಿದೆ ಕೃಷಿ ಚಟುವಟಿಕೆ ಕಾರ್ಯಗಳು. ಮಳೆ ಸ್ವಲ್ಪ ಕಡಿಮೆಯಾಗಿರುವಂಥದ್ದು ಮಲೆನಾಡಿನಲ್ಲಿ. ಇದೀಗ ಕೃಷಿ ಚಟುವಟಿಕೆ ಕಾರ್ಯಗಳು ಕೂಡ ಜೋರಾಗಿ ಸಾಗ್ತಾ ಇರುವಂಥದ್ದು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಆರ್ಭಟಿಸಿದ್ದ ಮೇಘರಾಜ ಮಲೆನಾಡನ್ನ ಬಿಟ್ಟು ಬಿಡದೆ ಕಾಡಿದ್ದ. ಏನು ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ತುಸು ಕಡಿಮೆಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಕಳೆದ 4-5 ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗಿತ್ತು. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದ್ರಿಂದ ಕಳೆದ 3-4 ದಿವಸಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಸಹ ಘೋಷಣೆ ಮಾಡಲಾಗಿತ್ತು. ಆದರೆ ನಿನ್ನೆಯಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಇವತ್ತು ನಾವು ಶಿವಮೊಗ್ಗ ನಗರದ ತುಂಗಾ ನದಿಯ ದಡದಲ್ಲಿದ್ದೇವೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಹೋಗಬಹುದು ಯಾವ ಮಟ್ಟದಲ್ಲಿ ನೀರಿನ ಪ್ರಮಾಣ ಇದೆ ಅಂತ. ಏನು ತುಂಗಾ ಗಾಜನೂರಿನಲ್ಲಿರುವ ತುಂಗಾ ಜಲಾಶಯದಿಂದ ಒಳಹರಿವಿನ ಪ್ರಮಾಣ ಹಾಗೂ ಹೊರಹರಿವಿನ ಪ್ರಮಾಣವು ಕೂಡ ತಗ್ಗಿದೆ ಅಂತಾನೆ ಹೇಳ್ಬೋದು. ಏನು ಒಳಹರಿವಿನ ಪ್ರಮಾಣ 38,413 ಕ್ಯೂಸೆಕ್ಸ್ ನಷ್ಟು ಬರ್ತಾ ಇದ್ದು ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ. ಇನ್ನು ಜಿಲ್ಲಾಡಳಿತದ ವತಿಯಿಂದ ಏನು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ಸಹ ನೀಡಲಾಗ್ತಾ ಇದೆ. ಅಂದ್ರೆ ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಮಾತ್ರ ನಿರಂತರವಾಗಿ ಬರ್ತಾ ಇದೆ. ಶಿವಮೊಗ್ಗ ನಗರದಲ್ಲಿ ಮಳೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಏನು ಜಿಲ್ಲೆಯ ಇನ್ನೂ 2 ಜಲಾಶಯಗಳಾದಂತಹ ಭದ್ರಾ ಹಾಗೂ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟದಲ್ಲೂ ಕೂಡ ತುಸು ಏರಿಕೆ ಆಗಿತ್ತು. ನಿನ್ನೆಯಿಂದ ಸ್ವಲ್ಪ ಕಡಿಮೆ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ಟಾರೆ ಹೇಳೋದಾದ್ರೆ ತುಂಗಾ ಏನು ಅಬ್ಬರಿಸಿ ಬೊಬ್ಬರಿದಂತಹ ಮಳೆರಾಯ ಈಗ ಶಿವಮೊಗ್ಗದಲ್ಲಿ ತಣ್ಣಗಾಗಿದ್ದಾನೆ ಅಂತಾನೆ ಹೇಳ್ಬೋದಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.